ಚಂದನ್ ಶೆಟ್ಟಿ ಅವರು ಮತ್ತೊಮ್ಮೆ ಏನಾದ್ರು ನಿವೇದಿತಾ ಅವ್ರನ್ನೇ ಮದುವೆ ಆಗ್ಬಿಡ್ತಾರೆ ಅಂತ ತುಂಬಾ ಜನ ಪ್ರಶ್ನೆನ ಸಹ ಮಾಡ್ತಿರ್ತಾರೆ. ಬಟ್ ಅದ ರೀತಿ ನಡೆಯೋದಿಲ್ಲ. ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವರು ವಿಚ್ಛೇದನ ಕೊಟ್ಟಾಗಿದೆ. ಮತ್ ಯಾತಕ್ಕಾಗಿ ಈಗ ಕಾಣಿಸ್ಕೊಂಡಿದ್ದಾರೆ ಅಂತ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡಬಹುದು. ಅದು ಒಂದು ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಮುದ್ದು ರಾಕ್ಷಸಿ ಅಂತ ಒಂದು ಏನ್ ಸಿನಿಮಾ ಮಾಡ್ತಾ ಇದ್ದಾರೆ ಅದರ ಒಂದು ಚಿತ್ರೀಕರಣ ಆಗ್ಬೇಕಿತ್ತು. ಸೊ ಹೀಗಾಗಿ ಅದನ್ನ ಆಗಿರ್ಲಿಲ್ಲ, ಅದ್ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ರು. ಕೊನೆಯ ದಿನದ ಒಂದು ಶೂಟಿಂಗ್ ಅನ್ನು ಕೂಡ ಮುಗಿಸ್ಕೊಟ್ಟಿದ್ದಾರೆ. ತುಂಬಾ ಎಮೋಷನ್ ಆಗಿರುವಂತಹ ಒಂದು ಸೀನ್ ಇರುತ್ತೆ. ಆದ್ರೆ ನಿವೇದಿತಾ ಅವರು ರಿಯಲ್ ಆಗಿ ಎಮೋಷನ್ ಆಗ್ತಾರೆ, ನಟಿಸುವುದನ್ನ ರಿಯಲ್ ಆಗಿ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ. ಕಾರಣ ಅವರ ಒಂದು ಜೀವನದಲ್ಲಿ ಆದಂತ ಒಂದು ಬ್ರೇಕಪ್ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು. ಸೊ ಇದರಿಂದಾಗಿ ಚಂದನ್ ಅವ್ರಿಗೂ ಕೂಡ ತುಂಬಾನೇ ಬೇಸರ ಇದೆ, ಮಾಡಕ್ಕೆ ಆಗೋದಿಲ್ಲ ಈ ಒಂದು ಪಾತ್ರವನ್ನ. ಬಟ್ ಪರಿಸ್ಥಿತಿ ಏನು ಮಾಡಂಗಿಲ್ಲ, ಕಮಿಟ್ ಆದ್ಮೇಲೆ ಅದನ್ನ ಮಾಡ್ಕೊಡ್ಲೇಬೇಕಿಲ್ಲ ಅಂದ್ರೆ ಪ್ರೊಡ್ಯೂಸರ್ಗೆ ನಷ್ಟ ಆಗುತ್ತೆ, ಸಿನಿಮಾ ಮುಗಿಯೋದಿಲ್ವಲ್ಲ. ಆದ ಕಾರಣ ಬಂದು ಶೂಟಿಂಗ್ ಅನ್ನ ಮುಗಿಸ್ಕೊಟ್ಟು ಹೋಗಿದ್ದಾರೆ ಚಂದನ್ ಮತ್ತು ನಿವೇದಿತಾ. ನಂತರ ಹೊರಡುವಂತ ಟೈಮ್ ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಮತ್ತೇನಾದ್ರೂ ಒಂದಾಗ್ತೀರಾ, ಮತ್ತೊಮ್ಮೆ ಏನಾದ್ರೂ ಮದುವೆ ಆಗ್ತೀರಾ, ತುಂಬಾ ಉದಾಹರಣೆಗಳಿದೆ. ವಿಚ್ಛೇದನ ಪಡೆದುಕೊಂಡವರು ಮತ್ತೆ ಒಂದಾಗಿರುವಂತಹ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದೆ. ಸೊ ಹೀಗಾಗಿ ನೀವೇನಾದ್ರೂ ಒಂದಾಗ್ತೀರಾ ಅಂತ ಕೇಳಿದಾಗ ನಿವೇದಿತಾ ಅವ್ರು ಎಸ್ ನೋ ಇಲ್ಲ, ನಾವೇನು ಒಂದಾಗೋದಿಲ್ಲ, ನಮ್ಗೆ ಆ ರೀತಿಯ ಭಾವನೆಗಳು ಕೂಡ ಬಂದಿಲ್ಲ, ವಿಚ್ಛೇದನ ಪಡ್ಕೊಂಡ್ಮೇಲೆ ಮುಗೀತು, ಮತ್ತೆ ಯಾಕೆ ಒಂದಾಗ್ಬೇಕು, ನಮ್ಮ ಒಂದು ಪಾತ್ರ ಇತ್ತು. ಸೊ ಹೀಗಾಗಿ ನಾವು ಬಂದು ಕಪ್ಪಲ್ ಆಗಿ ನಡೆಸಿದ್ದೇವೆ ಅಷ್ಟೇ, ಅದ್ ಬಿಟ್ರೆ ಬೇರೇನೂ ಕೂಡ ಇಲ್ಲ. ನಮ್ಮ ಒಂದು ಪಾತ್ರಕ್ಕೆ ನಾವು ಜಸ್ಟಿಸ್ ಅನ್ನ ಕೊಡ್ಬೇಕಾಗತ್ತಲ್ಲ. ಸೊ ಹೀಗಾಗಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಅನ್ನ ಮಾಡಿದ್ದೇವೆ ಅಂತ ಕೂಡ ನಿವೇದಿತಾ ಅವರು ತಿಳಿಸ್ತಾರೆ. ಚಂದನ್ ಅವರು ತುಂಬಾನೇ ಈಗ ಹ್ಯಾಂಡ್ಸಮ್ ಆಗಿದ್ದಾರೆ, ನೋಡೋಕ್ಕೂ ಕೂಡ ಸೂಪರ್ ಆಗಿದೆ ಅಂತ ಕೂಡ ನಿವೇದಿತಾ ಮಾತನಾಡ್ತಾರೆ. ಯಾಕೆಂದ್ರೆ ಚಂದನ್ ರಿಯಲಿ ಕೂಡ ತುಂಬಾನೇ ಫಿಟ್ನೆಸ್ ಮೇಂಟೈನ್ ಆಗಿರ್ಬೋದು, ನೋಡೋಕೆ ತುಂಬಾನೇ ಸೂಪರ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾರೆ. ಹೊಸ ಹೊಸ ಸಿನಿಮಾ ಆಫರ್ಸ್ ಗಳು ಕೂಡ ಚಂದನ್ ಶೆಟ್ಟಿ ಅವರಿಗೆ ಬರ್ತಾ ಇದೆ. ನಿಮ್ಗೂ ಕೂಡ ಇಷ್ಟ ಚಂದನ್ ಶೆಟ್ಟಿ, ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ.